ಊರಿಂದ ಬಂದಿದ್ದೀರಾ ಮೇಡಮ್? ಚಿತ್ರದುರ್ಗದಿಂದ ಬಂದಿದ್ದೀವಿ. ಚಿತ್ರದುರ್ಗ ಯಾರು ಕರ್ಕೊಂಡ್ ಬಂದಿದ್ದೀರಾ ನಮ್ಮ ಬ್ರದರ್ ಕರ್ಕೊಂಡ್ ಬಂದಿದ್ದೀವಿ ಸರ್. ಸರ್ ಏನಾಗಿತ್ತು ಮೇಡಮ್? ಸರ್ ತೇರು ಕಾಲ್ ಮೇಲೆ ಹರಿದೋಗಿತ್ತು. ತೇರು ಕಾಲ್ ಮೇಲೆ ಹರಿದು ಬಿಟ್ಟು ಸಮಸ್ಯೆ ಆಗಿತ್ತಾ? ಹಾ ಸರ್. ಈಗ ಎಲ್ಲಿ ಅಡ್ಮಿಟ್ ಮಾಡಿದ್ದೀರಿ? ಈಗ ಸಂಜಯ್ ಗಾಂಧಿ ಆರ್ಥೋಪೆಡಿಕ್ಸ್ ಆಸ್ಪತ್ರೆಯಲ್ಲಿ. ಸಂಜಯ್ ಗಾಂಧಿ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದೀರಾ? ಹಾ ಸರ್. ಇಲ್ಲಿ ಊಟ ಕೊಡ್ತಾ ಇದ್ದಾರೆ, ಊಟ ತಗೋತಾ ಇದ್ದೀರಾ? ಹಾ ಊಟ ಸರ್. ಕೊಡ್ತಾ ಇರೋದು ಏನ್ ಅನ್ಸುತ್ತೆ ಮೇಡಮ್? ತುಂಬಾ ಒಳ್ಳೆ ಸಲ ಬಡವರು ಮತ್ತೆ ದೂರ್ಲಿಂದ ಬಂದಿರೋರಿಗೆ ನಮ್ಮಂತವ್ರಿಗೆಲ್ಲ ಕೆಲಸವ್ರು ಎಲ್ಲ ಪ್ರತಿಯೊಬ್ಬರಿಗೂ ಊಟ ಕೊಡ್ತಿದ್ದಾರೆ. ತುಂಬಾ ಒಳ್ಳೆ ಹೆಲ್ಪ್ ಆಗ್ತಾ ಇದೆ. ತುಂಬಾ ಜನಕ್ಕೆ ಸಹಾಯ ಆಗ್ತೈತೆ. ಹಸ್ಕೊಂಡ್ ಬಂದಿರೋರಿಗೆ ಅನ್ನದಾನ ಮಾಡ್ತಿದ್ದಾರೆ. ಒಳ್ಳೇದಲ್ವ ಮೇಡಮ್? ಹಾ ಸರ್ ಒಳ್ಳೆ ದುಡ್ಡು ಇರ್ತಾರೆ, ಬಡವ್ರು ಇರ್ತಾರೆ, ಇಲ್ದಾರ್ ಇರ್ತಾರೆ. ಈ ತರ ಒಂದ್ ಹೊತ್ತು ಊಟ ಕೊಟ್ರೆ 3 ಹೊತ್ತು ಊಟ ಕೊಡ್ತಿದ್ದಾರೆ ಹಾಸ್ಪಿಟ್ಲ್ ಅಲ್ವಾ. ಈ ತರ ಬಂದು ಊಟ ಕೊಟ್ರೆ ಅವ್ರಿಗೆಲ್ಲ ಒಳ್ಳೆ ಸಹಾಯ ಆಗುತ್ತೆ. ಅವ್ರ ಹಸುವಿನಿಂದ ಮುಕ್ತಗೊಳಿಸ್ತಾರೆ. ಈಗ ಇವತ್ತು ಏನೇನ್ ಕೊಟ್ಟಿದ್ದಾರೆ ಮೇಡಮ್ ಇಲ್ಲಿ? ಸರ್ ಇದು ಪುಳಿಯೋಗರೆ, ಕೇಸರಿ ಬಾತು, ಬಿಸ್ಕೆಟ್ ಕೊಟ್ಟಿದ್ದಾರೆ ಸರ್. ಓ, ಅಂದ್ರೆ ಎಲ್ಲಾ ತರದ್ದು ಊಟನ ಕೊಟ್ಬಿಡಿ. ಪುಳಿಯೋಗರೆ, ಕೇಸರಿ ಬಾತು, ಬಿಸ್ಕೆಟ್ ಎಲ್ಲ ಕೂಡ. ಬಿಸ್ಕೆಟ್ ಎಲ್ಲ ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ಊಟ ಆಗುತ್ತೆ ಮೇಡಮ್? ಇದು ಇಬ್ಬರಿಗೆ ಆಗುತ್ತಾ? ಹಾ, ಇಬ್ರಿಗೆ ಆಗುತ್ತೆ ಸಾಕು. ವೀಕ್ಷಕರೇ, ಬೆಂಗಳೂರಿನ ಬೈರ್ಸಂದ್ರದಲ್ಲಿರುವಂತಹ ಸಂಜಯ್ ಗಾಂಧಿ ಆಸ್ಪತ್ರೆ ಹತ್ರ ಬೆಳಿಗ್ಗೆ ಬಂದಂತ ಒಂದು 200 ಇಂದ 300 ಜನಕ್ಕೆ ಬೆಳಿಗ್ಗೆ ಒಂದು ಪ್ರಸಾದದ ರೀತಿ ಪುಳಿಯೋಗರೆ ಮತ್ತೆ ಕೇಸರಿ ಬಾತು, ಬಿಸ್ಕೆಟ್ ಅನ್ನ ಫ್ರೀ ಆಗಿ ಕೊಡ್ತಿದ್ದಾರೆ. ಇಲ್ಲಿ ಪುಳಿಯೋಗರೆ ಕೊಟ್ಟಿದ್ದಾರೆ, ಕಡಲೆ ಬೀಜ, ಸೊಪ್ಪು ಎಲ್ಲ ಹಾಕಿದ್ದಾರೆ. ಒಂಚೂರು ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ. ಪುಳಿಯೋಗರೆ ದೇವಸ್ಥಾನದ ಪುಳಿಯೋಗರೆ ಇದ್ದಂಗಿದೆ, ಸಖತ್ತಾಗಿದೆ ನಿಜವಾಗ್ಲೂ ಕೂಡ. ಆಮೇಲೆ ಜೊತೆಗೆ ಕೇಸರಿ ಬಾತ್ ಕೊಟ್ಟಿದ್ದಾರೆ. ಕೇಸರಿ ಬಾತ್ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ. ಕೇಸರಿ ಬಾತು, ಗೋಡಂಬಿ, ದ್ರಾಕ್ಷಿನೂ ಕೂಡ ಇಲ್ಲೇ ಹಿಂಗೆ ಉಳಿಸಿದ್ದಾರೆ, ನೋಡಿ ಕಾಣಿಸ್ತಿದೆ. ಹತ್ರ ಬನ್ನಿ ಮೇಡಮ್. ಪೇಷಂಟ್ಗಳಾಗಿರೋದ್ರಿಂದ ಇಲ್ಲಿ ಕೇಸರಿ ಬಾತ್ಗೆ ಸ್ವೀಟ್ ಜಾಸ್ತಿ ಹಾಕಿಲ್ಲ, ಕಡಿಮೆ ಹಾಕಿದ್ದಾರೆ. ಜೊತೆಗೆ ಒಂದು ಬಿಸ್ಕೆಟ್ ಕೂಡ ಕೊಡ್ತಾ ಇದ್ದಾರೆ. ಬಿಸ್ಕೆಟು ಮತ್ತೆ ಪುಳಿಯೋಗರೆ, ಸ್ವೀಟು ಇವೆಲ್ಲವನ್ನು ಕೂಡ ಬೆಳಿಗ್ಗೆ ಒಂದು 200 ಇಂದ 300 ಜನಕ್ಕೆ ಬೈರ್ಸಂದ್ರ, ಬೆಂಗಳೂರಿನ ಬೈರ್ಸಂದ್ರದಲ್ಲಿರುವಂತ ಸಂಜಯ್ ಗಾಂಧಿ ಆರ್ಥೋಪೆಡಿಕ್ ಈ ಒಂದು ಜಾಗದಲ್ಲಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸಖತ್ತಾಗಿದೆ. ಕೊಡ್ತಾ ಇರುವಂತ ಲಯನ್ ಸಂಸ್ಥೆಯವರಿಗೆ ಒಳ್ಳೇದಾಗ್ಲಿ.